ನಮಸ್ಕಾರ ವೀಕ್ಷಕರೇ, ನೋಡಿದ್ರಲ್ಲ ಹಿಂದಿನ ಸಂಚಿಕೆಯಲ್ಲಿ ಒಬ್ಯಾಸಿಟಿಗೆ ಯಾವೆಲ್ಲ ಯೋಗಾಸನ ಅಭ್ಯಾಸವನ್ನು ಮಾಡಬೇಕಂತ. ಈಗ ಮತ್ತಷ್ಟು ಯೋಗಾಭ್ಯಾಸಗಳನ್ನು ಮಾಡೋಣ. ಈಗ ಅರ್ಧಬದ್ಧ ಪಶ್ಚಿಮೋತ್ತಾಸನ ಮಾಡೋಣ. ನಿಮ್ಮ ಎಡಗಾಲನವನ್ನು ಸರಿಯಾಗಿ ಫೋಲ್ಡ್ ಮಾಡಿಕೊಂಡು ಬಲಗಾಲಿನ ತೊಡೆಯ ಮೇಲೆ ಇಟ್ಕೊಳ್ಳಿ. ತೊಡೆಯ ಮೇಲೆ ಇಟ್ಕೊಳ್ಳಿ. ಎಸ್, ಹಾಗೆ ಇಟ್ಕೊಳ್ಳಿ. ಈಗ ಏನು ಮಾಡ್ಬೇಕಂತಂದರೆ ಕೈಯನ್ನು ಮುಂದ್ಗಡೆ ತೊಗೊಂಬನ್ನಿ, ಎಡಗೈಯನ್ನು ಹಿಂದ್ಗಡೆ ತೊಗೊಂಡ್ಬಂದ್ಬಿಟ್ಟು ಹೆಬ್ಬಾಳನ್ನು ಹಿಡ್ಕೋಬೇಕು. ಆ ರೀತಿ ಎಷ್ಟಾಗುತ್ತೆ ಅಷ್ಟೇ. ಹಿಡ್ಕೊಳ್ಳಿಕ್ಕೆ ಆಗದೆ ಇದ್ದರೂ ತೊಂದರೆ ಇಲ್ಲ. ಈಗ ಒಬ್ಯಾಸಿಟಿ ಇರ್ತಾರೆ, ಹಿಡ್ಕೊಳ್ಳಿಕ್ಕೆ ಆಗದೆ ಇದ್ದರೂ ತೊಂದರೆ ಇಲ್ಲ. ಅವರು ಇವ್ರನ್ನ ನೋಡ್ಕೊಂಡು ಮಾಡಿ, ಇಷ್ಟೇ ಇಟ್ಕೊಳ್ಳಿ. ದೀರ್ಘವಾಗಿ ಉಸಿರನ್ನ ತೆಗೆದುಕೊಳ್ತಾ ಮೇಲ್ಗಡೆ ಕೈ ಎತ್ತಿ ಉಸಿರು ಬಿಡ್ತಾ ಮುಂದ್ಗಡೆ ಬೆಂಡಾಗಿ. ಯಾರು ಪೂರ್ತಿ ದಪ್ಪ ಇರ್ತೀರಾ ಅವ್ರಿಗೆ ಮಾಡ್ಲಿಕ್ಕೆ ಆಗಲ್ಲ, ಅವರು ಇವ್ರನ್ನ ನೋಡ್ಕೊಂಡು ಮಾಡ್ಬೋದು. ಈ ರೀತಿ ಇಷ್ಟೇ ಕೈ ಬಂದಿರ್ತದೆ, ಆದರೆ ಮಾಡೋ ವಿಧಾನ ಯಾವ ರೀತಿ ಮಾಡಬೇಕು ಅದೇ ರೀತಿ ಮಾಡಬೇಕು. ಅಷ್ಟೇ ನಿಮಗೆ ಎಫೆಕ್ಟ್ ಕೊಡುತ್ತದೆ. ಈ ಸಂಪೂರ್ಣವಾಗಿ ಮಾಡಬೇಕಂತೇನಿಲ್ಲ, ಮಾಡುವಂಥ ಮೆಥಡ್ ಕರೆಕ್ಟಾಗಿರಲಿ ಸಾಕು. ಸರಿಯಾಗಿ ಉಸಿರಾಡಿ, ನಿಧಾನವಾಗಿ ಉಸಿರನ್ನು ತೆಗೆದುಕೊಳ್ತಾ ತಲೆಯನ್ನು ಮೇಲ್ಗಡೆ ಎತ್ತಿ ಮೇಲ್ಗಡೆ ಬನ್ನಿ. ಈಗ ನಿಧಾನವಾಗಿ ಹಿಂದ್ಗಡೆ ಇರ್ತಕ್ಕಂಥ ಕೈಗಳನ್ನು ರಿಲೀಸ್ ಮಾಡಿ ಮುಂದ್ಗಡೆ ತಗೊಳ್ಳಿ. ಎರಡೂ ಕೈಗಳನ್ನು ಮುಂದ್ಗಡೆ ತೊಗೊಂಬನ್ನಿ. ಈಗ ಎಸ್, ರಿಲೀಸ್ ಮಾಡಿ ನಿಧಾನವಾಗಿ ಕೈ ಕಾಲನ್ನು ಉಸಿರು ತೆಗೆದುಕೊಳ್ತಾ ಸ್ಟ್ರೆಚ್ ಮಾಡಿ. ಅದೇ ರೀತಿ ಏನು ಮಾಡಬೇಕಂತಂದ್ರೆ ಈಗ ಬಲಪಾದವನ್ನು ನಿಧಾನವಾಗಿ ಫೋಲ್ಡ್ ಮಾಡಿ. ಎಸ್, ಕೈಯನ್ನು ಏನು ಮಾಡಬೇಕು, ಬಲಗೈಯನ್ನು ಮುಂದ್ಗಡೆ ತೊಗೊಂಬನ್ನಿ. ಎರಡೂ ಕೈಯನ್ನು ಬಲಗೈಯನ್ನು ಹಿಂದ್ಗಡೆ ತೊಗೊಂಬನ್ನಿ. ಸಾಧ್ಯವಾದರೆ ಮಾತ್ರ ಈ ರೀತಿ ಹೆಬ್ಬಾಳನ್ನು ಸರಿಯಾಗಿ ಮೂರು ಬೆರಳದ ಸಹಾಯದಿಂದ ಈ ಹೆಬ್ಬೆರಳು ಅಂತ ತಿಳ್ಕೊಳ್ಳಿ, ಈ ರೀತಿ ಸರಿಯಾಗಿ ಹಿಡ್ಕೋಬೇಕು. ಮುಂದ್ಗಡೆ ಉಸಿರನ್ನು ಬಿಡ್ತಾ ಬೆಂಡಾಗಿ. ಸಾಧ್ಯವಾದರೆ ಪಾದವನ್ನು ಹಿಡೀರಿ. ಪಾದದ ಬೆರಳನ್ನು ಹಿಡಿದಿದ್ದಾರೆ. ಸರಿಯಾಗಿ ಉಸಿರಾಡಿ. ದೀರ್ಘವಾಗಿ ಉಸಿರನ್ನು ತೆಗೆದುಕೊಂಡು ನಿಧಾನವಾಗಿ ಉಸಿರನ್ನು ಹೊರಗಾಗ್ತಾ ಬನ್ನಿ. ಈಗ ನೋಡಿ ವೀಕ್ಷಕರೇ, ಇಲ್ಲಿ ನೋಡಿ ಮೇಲ್ಗಡೆ ಲಿಫ್ಟ್ ಮಾಡ್ತಾರಲ್ಲ, ಜಾಸ್ತಿ ಇದು ಎಲಿವೇಶನ್ ಮಾಡಬಾರ್ದು. ಈಗ ಇಷ್ಟೇ ಇರಬೇಕು, ಸರಿಯಾಗಿ ಮಾಡ್ತಾ ಇರಬೇಕು. ನಿಧಾನವಾಗಿ ಉಸಿರನ್ನು ತೆಗೆದುಕೊಂಡು ಈಗ ರಿಲ್ಯಾಕ್ಸ್ ಮಾಡಿ ನಿಧಾನವಾಗಿ ಮೇಲ್ಗಡೆ ಬನ್ನಿ. ಕೈಯನ್ನು ರಿಲೀಸ್ ಮಾಡಿ, ಹಿಂದ್ಗಡೆ ಇರ್ತಕ್ಕಂಥ ಕೈಯನ್ನು ಮುಂದ್ಗಡೆ ಎರಡೂ ಕೈಗಳನ್ನು ತೊಗೊಂಬನ್ನಿ. ನಿಧಾನವಾಗಿ ತಳಗಡೆ ಇಳಿಸಿ, ಕಾಲನ್ನು ಸ್ಟ್ರೆಚ್ ಮಾಡಿ. ಎಸ್, ಈ ರೀತಿ ಅಭ್ಯಾಸ ಮಾಡಬೇಕು. ಈಗ ಶವಾಸನಕ್ಕೆ ಬನ್ನಿ. ನಿಧಾನವಾಗಿ ಶವಾಸನಕ್ಕೆ ಬನ್ನಿ. ದೀರ್ಘವಾಗಿ ಉಸಿರನ್ನು ತೆಗೆದುಕೊಳ್ಳಿ. ನಿಧಾನವಾಗಿ ಉಸಿರನ್ನು ಹೊರಗಾಗ್ತಾ ಬನ್ನಿ. ಉಸಿರಾಟದ ಮೇಲೆ ತುಂಬ ಗಮನ ಇರಬೇಕು. ಎಲ್ಲಿ ಹೇಗೆ ಉಸಿರಾಡಬೇಕು ಹಾಗೇ ಉಸಿರಾಡಬೇಕು. ಉಸಿರು ಎಲ್ಲಿ ಗಟ್ಟಿ ಹಿಡಿಬೇಕು ಅಲ್ಲೇ ಗಟ್ಟಿ ಹಿಡಿಬೇಕು. ಉಸಿರು ಎಲ್ಲಿ ಉಸಿರಾಡಿಸ್ಬೇಕು ಅಲ್ಲೇ ಉಸಿರಾಡಿಸ್ಬೇಕು. ಅಂದರೆ ಮಾತ್ರ ನಿಮ್ಗೆ ಏನಾಗುತ್ತೆ, ಇದೊಂದು ಬೆನಿಫಿಟ್ ಸಿಗುತ್ತೆ. ಕಾಲನ್ನು ಜೋಡಿಸಿ, ಕಾಲನ್ನು ಜಾಯಿನ್ ಮಾಡಿ. ಈಗ ಎರಡೂ ಕೈಗಳನ್ನು ಪಕ್ಕದಲ್ಲಿ ತೊಗೊಂಬನ್ನಿ. ಎಸ್, ಏಕಪಾದ ಪವನ ಮುಕ್ತಾಸನ. ಮತ್ತು ಒಂದು ಲೆಗ್ಗನ್ನು ಲಿಫ್ಟ್ ಮಾಡಿ ಚಕ್ರವನ್ನು ಮಾಡಬೇಕಾಗತ್ತೆ. ಚಕ್ರದ ರೀತಿಯಾಗಿ ತಿರುಗಿಸ್ಬೇಕಾಗತ್ತೆ. ವೇರಿಯೇಷನ್. ಈಗ ನಿಧಾನವಾಗಿ ಒಂದು ಕಾಲನ್ನು ಫೋಲ್ಡ್ ಮಾಡಿ ಬಲಗಾಲನ್ನು ಎದೆ ಹತ್ರ ತೊಗೊಂಬನ್ನಿ. ಈಗ ಸರಿಯಾಗಿ ಹಿಡ್ಕೊಳ್ಳಿ, ಟೈ ಮಾಡಿ. ಎಸ್, ಸರಿಯಾಗಿ ಹಿಡ್ಕೋಬೇಕು. ಈಗ ಉಸಿರನ್ನು ತೆಗೆದುಕೊಳ್ತಾ ತಲೆಯನ್ನು ಮೇಲ್ಗಡೆ ಎತ್ತಿ. ಈಗ ತಳಗಡೆ ಇರ್ತಕ್ಕಂಥ ಪಾದವನ್ನು ಮೇಲ್ಗಡೆ ಲಿಫ್ಟ್ ಮಾಡ್ಲಿಕ್ಕೆ ಟ್ರೈ ಮಾಡಿ. ಈಗ ಅಲ್ಲಿ ರೌಂಡ್ ರೊಟೇಷನ್ ಮಾಡಬೇಕು. ಈ ರೀತಿ ಬಲಗಡೆಯಿಂದ ಎಡಗಡೆ, ಎಡಗಡೆಯಿಂದ ಬಲಗಡೆ ವೇರಿಯೇಷನ್. ಈ ರೀತಿ ಏನು ಮಾಡಬೇಕಂತಂದರೆ ಮಾಡಬೇಕು. ನಿಮ್ಮ ಥೈ ಮಸಲ್ಸ್ ಏನಾಗುತ್ತೆ, ಸರಿಯಾಗಿ ಸ್ಟ್ರೆಂಥನ್ ಆಗ್ತವೆ. ಮತ್ತು ಅವು ಏನಾಗುತ್ತೆ, ಬೊಜ್ಜು ಗಿಜ್ಜು ಏನೋ ಡೆಪಾಸಿಷನ್ ಆಗಿದೆ, ಕರಗಿ ಹೋಗ್ತದೆ. ಅಪೋಸಿಟ್ ಸೈಡ್ ಮಾಡಿ ಸರಿಯಾಗಿ. ಎಸ್, ಹೀಗೆ ಒಂದು 5 ಬಾರಿ ಮಾಡಿದ ತಕ್ಷಣ ನಿಧಾನವಾಗಿ ತಳಗಡೆ ತೊಗೊಂಬನ್ನಿ. ರೈಟ್ ಸೈಡು 5 ಸಾರಿ, ಲೆಫ್ಟ್ ಸೈಡ್ 5 ಸಾರಿ. ನಿಧಾನವಾಗಿ ತಲೆಯನ್ನು ತಳಗಡೆ ತೊಗೊಂಬನ್ನಿ. ಕಾಲನ್ನು ಸ್ಟ್ರೆಚ್ ಮಾಡಿ, ನಿಧಾನವಾಗಿ ಸ್ಟ್ರೆಚ್ ಮಾಡಿ.
ಈಗ ಅಪೋಸಿಟ್ ಲೆಗ್ಗು ಫೋಲ್ಡ್ ಮಾಡಿ, ಸ್ವಲ್ಪ ಸ್ಪೀಡ್ ಮಾಡಬೇಕಾಗತ್ತೆ. ಎಸ್, ನಿಧಾನವಾಗಿ ತಲೆಯನ್ನು ಎತ್ತಿ, ಮೇಲ್ಗಡೆ ಕಾಲನ್ನು ಎತ್ತಿ ಸರಿಯಾಗಿ ರೊಟೇಟ್ ಮಾಡಿ. ಸರಿಯಾಗಿ ಉಸಿರಾಡಿಸ್ತಾ ಏನು ಮಾಡಬೇಕಂತಂದರೆ ರೊಟೇಟ್ ಮಾಡ್ತಾ ಇರಬೇಕು. ಒಮ್ಮೆ ಕ್ಲಾಕ್ ವೈಸು, ಒಮ್ಮೆ ಆ್ಯಂಟಿ ಕ್ಲಾಕ್ ವೈಸು. ಫಸ್ಟ್ ಕ್ಲಾಕ್ ವೈಸ್ ಮಾಡಿದ್ರೆ ನೆಕ್ಸ್ಟ್ ಆ್ಯಂಟಿ ಕ್ಲಾಕ್ ವೈಸ್ ಮಾಡುವ. ಎಸ್, ಆ್ಯಂಟಿ ಕ್ಲಾಕ್ ವೈಸ್ ಮಾಡಿ. ಈಗ ಯಸ್, ನಿಧಾನವಾಗಿ ಕಾಲನ್ನು ಕೆಳಗಡೆ ಇಳಿಸಿ, ತಲೆಯನ್ನು ಕೆಳಗಡೆ ಇಳಿಸಿ. ಈಗ ಕೈಯನ್ನು ಬಿಚ್ಚಿ ಉಸಿರು ತೆಗೆದುಕೊಳ್ತಾ ಕಾಲನ್ನು ಸ್ಟ್ರೆಚ್ ಮಾಡಿ. ಈಗ ನೆಕ್ಸ್ಟ್ ಏನು ಮಾಡಬೇಕಂತಂದರೆ ಎರಡೂ ಕೈಗಳನ್ನು ಪಕ್ಕದಲ್ಲಿ ತೊಗೊಂಬನ್ನಿ, ಕಾಲನ್ನು ಕೂಡಿಸಿ ಉಸಿರು ತೆಗೆದುಕೊಳ್ತಾ 90 ಡಿಗ್ರಿ ತೊಗೊಂಬರ್ಬೇಕು. ಕಾಲನ್ನ ಉಸಿರು ಬಿಡ್ತಾ ಏನು ಮಾಡಬೇಕು, ಮತ್ತೆ ಎಷ್ಟು 20 ಡಿಗ್ರಿ ತೊಗೊಂಬರ್ಬೇಕು. ಮತ್ತೆ ಉಸಿರು ತೆಗೆದುಕೊಳ್ತಾ 90 ಡಿಗ್ರಿ. ಇದೇ ರೀತಿ ಏನು ಮಾಡ್ಬೇಕಂತಂದರೆ ಒಂದು 15 ಬಾರಿ ಅಭ್ಯಾಸವನ್ನು ಮಾಡಬೇಕಾಗತ್ತೆ. ಎಸ್, ಸ್ಟಾರ್ಟ್ ಮಾಡಿ. ಉಸಿರು ತೆಗೆದುಕೊಳ್ತಾ ಮೇಲ್ಗಡೆ ತಗೊಳ್ಳಿ, ಕಾಲನ್ನ ಎರಡು ಕಾಲುಗಳನ್ನು 90 ಡಿಗ್ರಿ, 20 ಡಿಗ್ರಿ, 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 90 ಡಿಗ್ರಿ, 20 ಡಿಗ್ರಿ. ಎಸ್, ವಿಶ್ರಾಂತಿ. ಇದೇ ರೀತಿ ನೀವು ಏನು ಮಾಡ್ಬೋದು ಅಂತಂದರೆ ಒಂದು 15 ಬಾರಿ ನೀವು ಏನು ಮಾಡಬೇಕಂತ ಈ ರೀತಿ ನೀವು ಅದನ್ನು ರೊಟೇಷನ್ ಮಾಡಬೇಕಾಗತ್ತೆ. ಇದು ತುಂಬ ಅಬ್ಡಾಮಿನಲ್ ಒಬೆಸಿಟಿ ಅಂತ ಯಾರಿರ್ತದಲ್ಲ, ಹೊಟ್ಟೆ ಮುಂದೆ ಬಂದಿರ್ತದಲ್ಲ, ಅವ್ರಿಗೆ ತುಂಬ ಉಪಯುಕ್ತವಾಗಿರ್ತದೆ. ಆದರೆ ಬ್ರೀತೊಂದಿಗೆ ಲಿಫ್ಟ್ ಮಾಡಬೇಕಾದ್ರೆ ಉಸಿರು ತಗೋಬೇಕು, ತಳಗಡೆ ಬಿಡಬೇಕಾದ್ರೆ ಉಸಿರನ್ನು ಬಿಡ್ತಾ ಬರಬೇಕು. ಹಾಗೆ ಮಾಡೋದ್ರಿಂದ ಏನಾಗುತ್ತೆ, ತುಂಬ ಉಪಯುಕ್ತವಾಗಿ ನಿಮ್ಗೆ ಆಗುತ್ತೆ. ಈಗ ಏನು ಮಾಡಿ ಅಂತಂದರೆ ಪ್ರೋನ್ ಪೋಸ್ಚರ್ಗಳಲ್ಲಿ ಬನ್ನಿ, ಉಲ್ಟಾ ಮಲಗಿ. ಎಸ್, ಉಲ್ಟಾ ಮಲಗಿ. ಈಗ ಮಕರಾಸನದಲ್ಲಿ ಬಂದಿದ್ದಾರೆ. ಕಾಲುಗಳನ್ನು ಅಗಲಿಸಿದ್ದಾರೆ, ಗದ್ದವನ್ನು ಏನು ಮಾಡಿದ್ದಾರೆ, ಎರಡು ಕೈಗಳ ಮೇಲೆ ಇಟ್ಟಿದ್ದಾರೆ. ಕಾಲನ್ನು ಕುಡಿಸಿ, ಈಗ ಕಾಲನ್ನು ಕುಡಿಸಿ. ಎಸ್, ಈಗ ಮುಂದಿನ ಅಭ್ಯಾಸ ಭುಜಂಗಾಸನ. ಉಸಿರನ್ನು ತೆಗೆದುಕೊಳ್ತಾ ಮೇಲ್ಗಡೆ ಬರಬೇಕು, ಉಸಿರನ್ನು ಬಿಡ್ತಾ ಏನು ಮಾಡಬೇಕು, ತಳಗಡೆ ಬರಬೇಕು. ಎರಡೂ ಕೈಗಳನ್ನು ಚೆಸ್ಟ್ ಪಕ್ಕದಲ್ಲಿ ಇಟ್ಕೊಳ್ಳಿ. 5 ಬಾರಿ ಮಾಡಬೇಕು ಇದೇ ರೀತಿ ಅಭ್ಯಾಸ. ಸ್ಟಾರ್ಟ್ ಮಾಡಿ. ಉಸಿರನ್ನು ತೆಗೆದುಕೊಳ್ತಾ ಮೇಲ್ಗಡೆ, ಉಸಿರನ್ನು ಬಿಡ್ತಾ ತಳಗಡೆ. ಇದೇ ರೀತಿ 5 ಬಾರಿ. ಉಸಿರನ್ನು ತೆಗೆದುಕೊಳ್ತಾ ಮೇಲ್ಗಡೆ, ಉಸಿರನ್ನು ಬಿಡ್ತಾ ತಳಗಡೆ. 3 ಬಾರಿ. ಉಸಿರನ್ನು ತೆಗೆದುಕೊಳ್ತಾ ಮೇಲ್ಗಡೆ, ಉಸಿರನ್ನು ಬಿಡ್ತಾ ತಳಗಡೆ. ಕೊನೆಯ ಬಾರಿ. ಉಸಿರನ್ನು ತೆಗೆದುಕೊಳ್ತಾ ಮೇಲ್ಗಡೆ, ಉಸಿರನ್ನು ಬಿಡ್ತಾ ತಳಗಡೆ. ಇದೇ ರೀತಿ ನೀವು 5 ಬಾರಿ ಅಭ್ಯಾಸ ಮಾಡಬೇಕಾಗತ್ತೆ. ನೆಕ್ಸ್ಟ್ ಮುಂದಿನ ಅಭ್ಯಾಸ ಹೋಗೋಣ. ಧನುರಾಸನ. ಎರಡು ಕಾಲನ್ನು ಫೋಲ್ಡ್ ಮಾಡಿ, ಬಲಗೈಯಿಂದ ಬಲಗಾಲನ್ನು ಹಿಡ್ಕೊಳ್ಳಿ, ಎಡಗೈಯಿಂದ ಎಡಗಾಲನ್ನು ಹಿಡ್ಕೊಳ್ಳಿ. ಈಗ ಉಸಿರನ್ನು ತೆಗೆದುಕೊಳ್ತಾ ಲಿಫ್ಟ್ ಮಾಡಿ ಮೇಲ್ಗಡೆ, ಸರಿಯಾಗಿ ನಾಭಿ ಮೇಲೆ ಎಷ್ಟಾಗತ್ತೆ ಅಷ್ಟೇ ಮಾಡಿ. ಹಾಂ, ಈಗ ಏನು ಮಾಡ್ಬೇಕಂತಂದರೆ ಉಸಿರಾಡಿ ಇಲ್ಲಿ 5 ಬಾರಿ ಇಷ್ಟೇ ವೇಟ್ ಮಾಡ್ಕೋಬೇಕು. ಈಗ ಪಾರ್ಶ್ವಧನುರಾಸನ ಮಾಡೋಣ. ಇದರಲ್ಲಿ ಉಸಿರು ತಗೊಳ್ಳಿ, ನಿಧಾನವಾಗಿ ಏನು ಮಾಡಬೇಕು, ಬಲಗಡೆ ಹೊರಳಿಸ್ಬೇಕು ಈ ರೀತಿ. ಪಾರ್ಶ್ವ, ಎಸ್, ಈ ರೀತಿ ಹೀಗೆ ಇರಬೇಕು ಧನುರಾಸನದಲ್ಲೇ. ಉಸಿರು ತೆಗೆದುಕೊಳ್ತಾ ಮೇಲ್ಗಡೆ ಬನ್ನಿ, ಮತ್ತೆ ಧನುರಾಸನ ಸ್ಟ್ರೆಚ್ ಮಾಡಿ. ಉಸಿರು ಬಿಡ್ತಾ ಏನು ಮಾಡಬೇಕು, ಎಡಗಡೆ ಬೆಂಡ್ ಆಗಬೇಕು. ಈ ರೀತಿ ಪಾರ್ಶ್ವಧನುರಾಸನವನ್ನು ಅಭ್ಯಾಸ ಮಾಡಬೇಕಾಗುತ್ತೆ. ಮತ್ತೆ ಉಸಿರು ತೆಗೆದುಕೊಳ್ತಾ ಮೇಲ್ಗಡೆ, ಉಸಿರು ಬಿಡ್ತಾ ನಿಧಾನವಾಗಿ ರಿಲೀಸ್ ಮಾಡಿ. ಕಾಲುಗಳನ್ನು ಸ್ಟ್ರೆಚ್ ಮಾಡಿ. ನೀವು ಅಲ್ಲಿ ಪಾರ್ಶ್ವಧನುರಾಸನ ಸೈಡ್ ಮಣಗಿಸಿರ್ತಿರಲ್ಲ, ಆವಾಗ ನೀವು ಬ್ರೀತನಾದರೂ ಮಾಡ್ಬೋದು ಅಥವಾ ಮೂಮೆಂಟ್ಸ್ನಾದರೂ ನೀವು ಮಾಡ್ಬೋದಾಗುತ್ತೆ. ಬಲಗಡೆಯಿಂದ ಎಡಗಡೆ, ಎಡಗಡೆಯಿಂದ ಬಲಗಡೆ ಮಾಡ್ಬೋದು. ಈ ರೀತಿ ಮಾಡೋದ್ರಿಂದ ನಿಮ್ಮ ಚೆಸ್ಟಲ್ಲಿ ಇರ್ತಕ್ಕಂಥ ಡೆಪಾಸಿಷನ್ ಆಗಿರ್ತಕ್ಕಂಥ ಕೊಬ್ಬು ಆಗಿರ್ಬೋದು, ಹೊಟ್ಟೆಯಲ್ಲಿ ಡಿಪಾಸಿಷನ್ ಆಗಿರ್ತಕ್ಕಂಥ ಕೊಬ್ಬು ಆಗಿರ್ಬೋದು, ಅದೆಲ್ಲ ಏನಾಗುತ್ತೆ
ನಿವಾರಣೆ ಆಗುತ್ತೆ. ನಿಮ್ಮ ತೋಳುಗಳು ದೊಡ್ಡವಾಗಿರ್ತವೆ, ಅಂದರೆ ಜೋಳು ಮೈಯಾಗಿರ್ತದೆ, ಸ್ಟ್ರೆಂತ್ ಇರಲ್ಲ, ಅಂಥದ್ದು ಕೂಡ ಏನಾಗುತ್ತೆ ಇದು ಮಾಡೋದ್ರಿಂದ ತುಂಬ ಸ್ಟ್ರೆಂತ್ ಆಗುತ್ತೆ ಮತ್ತು ತುಂಬ ಉಪಯುಕ್ತಕರವಾಗಿದೆ. ಈಗ ನಿಧಾನವಾಗಿ ಎದ್ದು ಕೂತ್ಕೊಳ್ಳಿ. ಎಸ್, ಈಗ ಫಾರ್ವರ್ಡ್ ಬೆಂಡಿಂಗ್ ಏನಂತಂತಂದರೆ ಶಶಂಕಾಸನವನ್ನು ಉಸಿರು ತೆಗೆದುಕೊಳ್ತಾ ಮೇಲ್ಗಡೆ ತೊಗೊಂಡು ಹೋಗ್ಬೇಕು, ಉಸಿರು ಬಿಡ್ತಾ ನಿಧಾನವಾಗಿ ಮುಂದ್ಗಡೆ ಬೆಂಡ್ ಆಗಬೇಕು 5 ಸಾರಿ. ಎಸ್, ಸ್ಟಾರ್ಟ್ ಮಾಡಿ. ಮೇಲ್ಗಡೆ ಕೈಯನ್ನು ಲಿಫ್ಟ್ ತೊಗೊಳ್ಳಿ, ಉಸಿರು ಬಿಡ್ತಾ ಮುಂದ್ಗಡೆ ಬೆಂಡಾಗಿ, ಮತ್ತೆ ಉಸಿರು ತೆಗೆದುಕೊಳ್ತಾ ಮೇಲ್ಗಡೆ ಬನ್ನಿ. ಕಾಲನ್ನು ಕೂಡಿಸಿ, ಮೊಣಕಾಲ ಮಂಡಿಯನ್ನು ಸರಿಯಾಗಿ ಕೂಡಿಸ್ಬೇಕು, ಈ ರೀತಿ ಅಗಲ ಮಾಡಬಾರ್ದು. ಉಸಿರು ಬಿಡ್ತಾ ಮುಂದ್ಗಡೆ ಬೆಂಡಾಗಿ, ಉಸಿರು ತೆಗೆದುಕೊಳ್ತಾ ಮೇಲ್ಗಡೆ ತೊಗೊಂಬನ್ನಿ, ಉಸಿರು ಬಿಡ್ತಾ ಮುಂದ್ಗಡೆ, ಉಸಿರನ್ನ ತೆಗೆದುಕೊಳ್ತಾ ಮೇಲ್ಗಡೆ, ನಿಧಾನವಾಗಿ ಉಸಿರನ್ನು ಬಿಡ್ತಾ ಕೈಗಳನ್ನು ಕೆಳಗಡೆ ಇಳಿಸಿ. ಇದೇ ರೀತಿ ನೀವು ಏನು ಮಾಡ್ಬೇಕಂದ್ರೆ ಈ ಶಶಂಕಾಸನವನ್ನು ವೇರಿಯೇಷನ್ ಮಾಡಿ ನಾವು ಅಭ್ಯಾಸ ಮಾಡಿಸಿದ್ದೇವೆ. ಆ ರೀತಿ ನೀವು ಏನು ಮಾಡ್ಬೋದು ಅಂತಂದರೆ ಅಭ್ಯಾಸ ಮಾಡ್ಬೋದಾಗಿದೆ. ನೋಡಿದ್ರಲ್ಲ ವೀಕ್ಷಕರೇ, ಇಂದಿನ ಸಂಚಿಕೆಯಲ್ಲಿ ಒಬ್ಯಾಸಿಟಿಗೆ ಯಾವೆಲ್ಲ ಅಭ್ಯಾಸಗಳನ್ನ ಮಾಡಬೇಕಂತ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ಅಭ್ಯಾಸದೊಂದಿಗೆ ಭೇಟಿಯಾಗೋಣ. ನಮಸ್ಕಾರ.